धर्म की देवादिदेव श्री ऋषभदेव भगवान की देवादिदेव श्री शांतिनाथ भगवान की देवादिदेव श्री महावीर भगवान की आचार्य गुरुवर कुंद कुंद भगवान की परम पूज संत शिरोमणि आचार्य भगवान विद्यासागर जी महाराज की जय। परम पूज्य मुनि श्री 108 पाय सागर जी महाराज की। ನಾನಾ ಜೀವ ನಾನಾ ಕಮ್ಮ ಹೋಂತಿ. ಜಗತ್ತಲ್ಲಿ ನಾನಾ ಜೀವಿಗಳದವಂತ, ನಾನಾ ಕರ್ಮಗಳದವ. ಏನಿದವ ಹೆಂಗೆ ಅಂತ ಅಂದ್ರೆ ನೋಡ್ರಿ, ಕೆಲವರಿಗೆ ವಿಧಾನ ಇಷ್ಟು ಬೇಗ ಪೂರ್ಣ ಆಗಬಾರ್ದಿತ್ತು, ಇನ್ನೂ ಮುಂದೆ ಹೋಗಬೇಕು, ಇನ್ನೂ ಮುಂದೆ ಹೋಗ್ಬೇಕು. ಕೆಲವರಿಗೆ ಯಾಗ ಮುಗೀತದೋ ಅಂತ, ಯಾವಾಗ ಮುಗೀತದ ಅಂತ, ಪೂರ್ಣ ಆಗ್ತದ ಅಂತ ಚಿಂತೆ. ಕೆಲವರಿಗೆ ವಿಧಾನ ಯಾಕಾತು ಅಂತ ಚಿಂತೆ, ಕೆಲವರಿಗೆ ಯಾಕೆ ಮಾಡಲ್ಲ ಅಂತ ಚಿಂತೆ. ಜಗತ್ತು ಭಾಳ ವಿಚಿತ್ರ ಐತ್ರಿ. ಏನೈತೆ? ಹೌದು, ಕೆಲವು ಎಲ್ಲ ಥರದ ಜೀವಿಗಳಿರ್ತವ ಜಗತ್ತಿನಲ್ಲಿ, ಎಲ್ಲ ಪ್ರಕಾರದ ಜೀವಿಗಳಿರ್ತವಂತ. ಕೆಲವರಿಗೆ ಧರ್ಮ ಅಂದ್ರೆ ತಮ್ಮ ಪ್ರಾಣದಕ್ಕಿಂತ ಹೆಚ್ಚು ಅಂತ ತಿಳ್ಕೊತಾರೆ. ಕೆಲವರಿಗೆ ಧರ್ಮ ಅಂದ್ರೆ ಧರ್ಮದ ಹೆಸರು ಹೇಳೋದ್ರನ್ನ ಜ್ವರ ಬರ್ತಾವಂತೆ. ದಾನ ಧರ್ಮ ವ್ರತ ನಿಯಮ ಅಂದ್ರೆ ಏನಾಗ್ತದ? ಜ್ವರ ಬರೋಕ್ಕೆ ಶುರು ಆಗ್ತಾವಂತೆ. ಅದಕ್ಕೆ ನಮ್ಮ ಆಚಾರ್ಯರು ಹೇಳ್ತಾರೆ, ಈ ಜಗತ್ತು ಭಾಳ ವಿಚಿತ್ರ ಐತಿ. ಅದರಾಗ ಅವರೇ ಕೆಲವೇ ಒಂದು ಜೀವ ತಮ್ಮ ಆತ್ಮಕಲ್ಯಾಣವನ್ನು ಮಾಡಿಕೊಳ್ತಾರ. ಆ ಆತ್ಮಕಲ್ಯಾಣ ಮಾಡ್ಕೊಳ್ಳೋ ಅಂಥ ಜೀವಿಗಳಿಗೆ ನಾವೊಂದು ಸರಿ ಕೇಳಿದ್ದೆ, ಆಚಾರ್ಯ ಭಗವಂತರೇ ಹೇಳಿದ್ರೇನ, ಯಾರಿಗೆ ಮಂದಿರ ದೂರ ಅನ್ನಿಸ್ತದ ಅವರಿಗೆ ನರಕ ಹೊತ್ತರ ಆಗ್ತದಂತೆ. ಯಾವುದು? ನರಕ ಭೂಮಿ ಹೊತ್ತರ ಆಗ್ತದಂತೆ. ಆಚಾರ್ಯ ಭಗವಂತರಿಗೆ ಒಂದು ಸರಿ ಕೇಳಿದರು, ಮಂದಿರದ ಮಹಿಮೆ, ಭಗವಂತರ ಮಹಿಮೆ ಏನಿದೆ ಅಂತ. ಅದಕ್ಕೆ ಆಚಾರ್ಯ ಭಗವಂತರಂದರು, ಮಂದಿರದಲ್ಲಿ ಬಂದು ನೀವು ಭಗವಂತರಿಗೆ ತುಮ್ ಕೋನ್ ಹೋ ಅಂತ ಕೇಳಿದ್ರೆ ಪ್ರತಿಧ್ವನಿ ಏನಾಗ್ತದೆ? ತುಮ್ ಕೋನು, ನೀನು ಯಾರು ಅಂತ ಕೇಳಿದ್ರೆ ನೀನು ಯಾರು ಅಂತ ಪ್ರತಿಧ್ವನಿ ಆಗ್ತದ. ಭಗವಂತರಿಗೆ आप भगवान हो, आप प्रभु हो, आप देवादि देव हो ಅಂದ್ರೆ ಪ್ರತಿಧ್ವನಿ ಏನು ಬರ್ತದೆ? ಆಪ ಪ್ರಭು ಅಂದರೆ ನಿಮಗೆ ಇದಕ್ಕಿಂತ ಆಪ ಪ್ರಭು, ಆಪ ಭಗವಂತರು, ತಾವು ಭಗವಂತರು ಪ್ರಭು ಅಂದ್ರೆ ಪ್ರತಿಧ್ವನಿ ಏನಂತ ಬರ್ತದ? ತಾವು ಭಗವಾನ್. ಇದಕ್ಕಿಂತ ದೊಡ್ಡ ಒಂದು ಅತಿಶಯ ಮಂದಿರದಲ್ಲಿ ಇನ್ನೇನಾದರೂ ಬೇಕನ? ಇಷ್ಟು ದೊಡ್ಡ ಅತಿಶಯ ಇದೆ. ಭಗವಂತನ ಮಹಿಮೆ ಅಷ್ಟು ದೊಡ್ಡದಿದೆ. ಯಾರಿಗೋ ಮಂದಿರಕ್ಕೆ ಬರ್ಬೇಕಾತಂತೆ, ಏನು ಮಾಡ್ಬೇಕಾಗತ್ತೆ? ಮಂದಿರಕ್ಕೊಂದು ಹೋಗೋದೈತಿ, ಏನು ಮಾಡೋದು? ಮೊದಲೇ ಇವು ಅಜ್ಜಾಗ್ಯವ, ಇದೊಂದು ಆತು ಅಂತ. ಯಾರಿಗೋ ಮಂದಿರದಿಂದ ಮನೆಗೆ ಹೋಗ್ಬೇಕಾಗ್ತದಂತೆ. ಏನಾಗ್ಬೇಕತ್ತಂತ? ಏನು ಮಾಡೋದು, ಮನೆಗೊಂದು ಹೋಗ್ಬೇಕಲ್ಲ, ಯಾರು ಹೋಗೋರು? ಇಂಥ ಭಾವನೆ ಯಾರಿಗೆ ಆತದ ನೋಡ್ರಿ, ಅವರು ಭವ್ಯರು. ಅಂದರೆ ಅವರಿಗೆ ಆತ್ಮಕಲ್ಯಾಣ, ಮೋಕ್ಷದ ಪುರುಷಾರ್ಥಗಳನ್ನು ಸಾಧಿಸ್ತಾರ. ಅವರಿಗೆ ಯಾಕಪ್ಪ ಮನೆಗೆ ಹೋಗಬೇಕು, ಇದನ್ನು ಮನೆ ಬಿಟ್ಟು
ಆತ್ಮ ಕಲ್ಯಾಣದ ದಾರಿಯಲ್ಲಿ ನಮಗೆ ಸಾಗಬೇಕು ಅಂತ ಭಾವನಾ ಉತ್ಪನ್ನ ಆಗ್ತದಂತೆ. ಕೆಲವರಿಗೆ ಮಂದಿರಕ್ಕೆ ಹೋಗಬೇಕು ಅಂತ ಆಗಿಬಿಟ್ರೆ ಇದು ಭಾಳ ವಿಚಿತ್ರ. ಹಾಗಾಗಿ ಮಂದಿರಕ್ಕೆ ಹೋಗಬೇಕು ಅಂತ ಭಾವನೆ ಅಲ್ಲ, ಮಂದಿರಕ್ಕೆ ಯಾವಾಗಲೂ ಹೋಗಬೇಕು ಅನ್ನೋ ಭಾವನೆ ಉತ್ಪನ್ನ ಆಗಬೇಕು. ಏನಾಗಬೇಕು? ಹಾಂ, ಮಂದಿರದಿಂದ ಮನೆಗೆ ಹೋಗಬೇಕು, ಇನ್ನು ಏನು ಮಾಡಬೇಕು ಅಂತಲ್ಲ. ಅದಕ್ಕೆ ಭಾಳ ಮಹತ್ವಪೂರ್ಣ ಇದೆ ಧರ್ಮದ ಮಹಿಮೆ. ಇನ್ನು ಎಷ್ಟು ದಿನ ವಿಧಾನ? ಸಾಕಾಗೈತೆ ಇದೆ ಮಹಾರಾಜರೇ, ಸಾಕಾಗಿಲ್ಲ? ಮತ್ತಿನ್ನು ಮಾಡ್ತಾ ಇರ್ರಿ. ಮುಂದೆ ಫಾಲ್ಗುಣ ಅಷ್ಟನಕ್ಕೆ ಬರತಕ್ಕ ಮಾಡ್ತಾನೆ ಇರೋದು ಏನೇ. ಮತ್ತು ಆಮೇಲೆ ಆಷಾಢ ಬರ್ತೈತೆ. ಯಾವ್ದು ಬರ್ತೈತೆ? ಮತ್ತು ಆಷಾಢ ಬಂದಮೇಲೆ ಮತ್ತು ಕಾರ್ತಿಕ್ ಬರ್ತೈತೆ. ಕಾರ್ತಿಕ್ ಮುಗಿದ್ಮೇಲೆ ಕಾರ್ತಿಕ್ ಆದಮೇಲೆ ಮತ್ತು ಫಾಲ್ಗುಣ ಬರ್ತೈತೆ. ನೋಡ್ರಿ, ನಮ್ಮ ಜೀವನ ಧರ್ಮಮಯವಾಗಿ ಉಳಿಸ್ಕೊಳ್ಬೇಕ. ಯಾಕೆಂದ್ರೆ ಜೀವನದಲ್ಲಿ ಬಾಕಿದೆಲ್ಲ ಏನಂದರೆ ಕ್ಷಣಭಂಗುರ ಐತೆ. ಇದೇ ಒಂದು ನಾವು ಮಾಡಿದ್ದ ಇದೇ ಇಷ್ಟು ನಿಮ್ಮ ಸಂಪತ್ತಿ, ಬಾಕಿದೆಲ್ಲ 20 ದಿನ. ಅವು ಯಾವ ನಿಮ್ಮ ಸಂಪತ್ತಿ ಎಲ್ಲ ನಿಮ್ಮ ಜೊತೆಗೆ ಬರೋದು ಇಲ್ಲ, ಇಲ್ಲೇ ಇರ್ತದೆ. ನೀವೇನು ತೊಗೊಂಡು ಹೋಗೋಕ್ಕಾಗಲ್ಲ, ಅದು ಬರೋದು ಇಲ್ಲ. ಅದಕ್ಕಾಗಿ ಇದಕ್ಕೆ ಪ್ರಯತ್ನ ಮಾಡಿರಿ. ಭಗವಂತರ ಮಹಿಮೆ, ಧರ್ಮದ ಮಹಿಮೆ ನಮಗಿನ್ನೂ ಗೊತ್ತಾಗಿಲ್ಲ. ನಾವು ಧರ್ಮದ ಶಾಸ್ತ್ರವನ್ನು ಓದಂಗಿಲ್ಲ, ಕೇಳಿದ್ರು ಗಮನ ಇಟ್ಟು ಕೇಳಂಗಿಲ್ಲ. ಏನು ಕೇಳಲ್ಲ? ನಾವೊಂದು ಸರಿ ಅಂದೆ ಎಲ್ಲ ಲಕ್ಷ ಕೊಟ್ಟು ಕೇಳ್ರಿ ಅಂತ. ಅದ್ರಾಗೊಬ್ಬರು ಯುವಕ ಎದ್ದು ನಿಂತಂದ್ರು, ಮಹಾರಾಜರೇ ಅಷ್ಟೆಲ್ಲ ನಮ್ಮ ಕೂಡೇನಾಗಲ್ಲ, 100 ಚೂರು ಪಾರಾದರೂ ಕೊಡ್ತಿದ್ದವು. ಒಂದೇ ಸರಿ ತಾವು ಲಕ್ಷ ಕೊಟ್ಟು ಕೇಳಬೇಕು ಅಂತ ಅಂದ್ರೆ ನಮ್ಮ ಕಡೆಯಿಂದ. ಅದಕ್ಕಾಗಿ ಗಮನ ಇಟ್ಟು ಕೇಳಬೇಕು. ಏನು ಮಾಡಬೇಕು? ಹಾಂ, ಗಮನ ಇಟ್ಟು ಕೇಳಿಕೊಂಡು ಆತ್ಮ ಕಲ್ಯಾಣಕ್ಕಾಗಿ ಪುರುಷಾರ್ಥ ಮಾಡಬೇಕು. ಯಾತಕ್ಕಾಗಿ? ಏನೇನು ಕೇಳಿದ್ರಲ್ಲ, ಅರಿಗೆ ಏನಂತ ಹೇಳ್ಸಿರಿ? ಇಷ್ಟು ತೆಂಗಿನಕಾಯಿ ಇರಿಸ್ಬಿಟ್ಟವನು ಮಹಾರಾಜರೇ. ಎಷ್ಟ ಅವು ಏನಂತೇಳಿ ಏರಿಸಿರಿ? ಮೋಕ್ಷ ಫಲ ಪ್ರಾಪ್ತಾಯ, ಮೋಕ್ಷದ ಫಲದ ಪ್ರಾಪ್ತಿಗಾಗಿ. ಪ್ರಭು ತಾವೇಗೆ ಮೋಕ್ಷದ ಸಿದ್ಧತ್ವ ಶುದ್ಧತ್ವ ಪಡ್ಕೊಂಡ್ರ ನಮ್ಮ ತಮ್ಮೆಲ್ಲರಿಗೂ ಅದೇ ಆಗಲಿ ಅಂತ ಈ ಭಾವನೆಯಿಂದ ಒಂದೊಂದು ಅರ್ಘ್ಯ, ಒಂದೊಂದು ಪದ, ಒಂದೊಂದು ಇದನ್ನು ಅರ್ಥ ಮಾಡಿಕೊಂಡು ಏರಿಸ್ಬೇಕು. ಯಾಕೆ ಅಂತ ಅಂದರೆ ಇದೇ ನಮ್ಗೆ ಬರೋದು. ಪೂಜೆ ಮಾಡಿದ್ರಲ್ಲ ನೋಡ್ರಿ, ನೀವೇನು ತಿಳಿಬೇಡ್ರಿ. ಪೂಜೆ ಮಾಡಿದವು, ನಾವು ಸಾಮಾಯಿಕ ಮಾಡಿದವು, ವ್ರತಕ್ಕೆ ಮಾಡಿದವು, ಸ್ನಾನ ಕೊಟ್ಟವು, ನಮಗೆಲ್ಲ ಸದ್ಗತಿ ಆಗ್ತದಂತ. ಸಾಮಾಯಿಕ ಮಾಡ್ತಾಯಿದ್ದ ಶ್ರಾವಕ ತಿರ್ಯಂಚ ಪ್ರಾಣಿಯಾಗಿ ಹುಟ್ಕೊಂಡ್ರು. ಆ ತಿರ್ಯಂಚ ಪ್ರಾಣಿ ಆದ ಕಪ್ಪೆ ಭಗವಂತನ ಪೂಜೆ ಮಾಡಕ್ಕೆ ಹೋತು. ಅಲ್ಲಿ ಇದ್ರ ಕೆಳಗಡೆ ಬಿದ್ದದ್ದೊಂದು ಹೂವಿನ ಎಸಳು, ಏನಂತೀರಿ, ದಳ ಒಣಗಿ ಬಿದ್ದಿದ್ದಿತ್ತು. ಅದನ್ನ ಬಾಯಾಗಿ ಹಿಡ್ಕೊಂಡು ಹೋತು. ಹೋಗಿ ತೊಗೊಂಡೋಗಿ ಪೂಜೆನೂ ಮಾಡಿಲ್ಲ. ಬಾಯಿಗೆ ಹಿಡ್ಕೊಂಡು ಹೋದ್ರೆ ಸರಿ ಆತನ? ಇಲ್ಲ. ಆದರೆ ಕೈ ಇಲ್ಲಲ್ಲ, ಏನು ಮಾಡ್ಬೇಕು? ನೀವು ಕೈ ಇದ್ದು ಪೂಜೆ ಮಾಡಲ್ಲ, ದಾನ ಕೊಡಲ್ಲ, ಧರ್ಮ ಮಾಡಲ್ಲ ಅಂದ್ರೆ ಮುಂದೆ ಸಿಗಲ್ಲ. ಇದೇನೋ ಪೂರ್ವ ಪುಣ್ಯದಿಂದ ಸಿಕ್ಕಿದೆ, ಮುಂದೆ ಅದು ನಮಗೆ ಸಿಕ್ಬೇಕಂದ್ರೆ ಅದಕ್ಕೆ ಸಿಕ್ಕಿಲ್ಲ. ಅದಕ್ಕೆ ಪ್ರಯತ್ನ ಮಾಡಬೇಕು. ನಾವು ಅಂತೀವಿ ನೋಡ್ರಿ, ನಮಗೆ ಟೈಮ್ ಇಲ್ಲ, ನಮಗೆ ಸಮಯ ಇಲ್ಲ, ನಮ್ಮ ಹತ್ರ ಅದಾಗಲ್ಲ, ಇದಾಗಲ್ಲ. ಎಲ್ಲವೂ ಆಗ್ತವೆ, ಯಾವ ಕಾರ್ಯನೂ ನಿಲ್ಲಲ್ಲ, ಆಗ್ತವೆ. ಆದರೆ ನಮ್ಮಲ್ಲಿ ಆ ಭಾವನಾತ್ಮಕವಾದಂಥ ವಿಚಾರಗಳು ಬೇಕಷ್ಟೆ. ಇವತ್ತು ಜಗತ್ತಿನಲ್ಲಿ
100% ಏನಿದೆ ನೋಡ್ರಿ, ಎಲ್ಲ ಮಿಸ್ ಗೈಡೇ ಆಗ್ಯವು. ಮಿಸ್ ಗೈಡ್ ಆಯ್ತು ಅಂದ್ರೆ ಮಿಸ್ ವೀಜಾ ಆಗಬೇಕು. ಏನಾಗ್ಬೇಕು? ಎಲ್ಲ ಮಿಸ್ ಗೈಡ, ಎಲ್ಲ ತಪ್ಪು ತಿಳುವಳಿಕೆನೇ ಕೊಟ್ಟರು. ಸಮೀಚೀನ ತಿಳುವಳಿಕೆ ನಮಗೆ ಯಾರೂ ಕೊಟ್ಟಿಲ್ಲ. ನಮ್ಗೆ ಗೊತ್ತಿಲ್ಲದ್ರೆ ಮಿಸ್ ಗೈಡ್ ಆಯಿತಂದ್ರೆ ಮಿಸ್ ಯೂಸ್ ಆಗಬೇಕಲ್ಲ. ವಿದೇಶದವರು ಒಬ್ಬರು ಏನಂದ್ರು ಗೊತ್ತಾ? ಒಬ್ಬ ವಿದೇಶಿ ತನ್ನ ಮಷ್ಟಕ್ಕೆ ತಾವು ವಿದ್ವಾನರಾಗಿ ಏನು ಮಿಸ್ ಗೈಡ್ ಮಾಡಿದ್ರಂತ ಅಂದ್ರೆ, ಜೈನ ಧರ್ಮ ಅವನು ಬಾಕಿದೆಲ್ಲ ಒಳ್ಳೆಯದೇ ಹೇಳಿದ್ದಾರೆ, ಆದರೂ ಒಂದು ಮಿಸ್ ಗೈಡೇ ಮಾಡಿದ್ದಾರೆ. ಜೈನ ಧರ್ಮ ಇಷ್ಟು ಪವಿತ್ರವಾದ ಧರ್ಮ, ಅಹಿಂಸಾ, ಸತ್ಯ, ಚೌರ್ಯ, ಬ್ರಹ್ಮಚಾರ್ಯ, ಅಪರಿಗ್ರಹ ಅಂತಕ್ಕಂಥ ಸಿದ್ಧಾಂತವನ್ನು ಈಗ ಕೆಲವೇ ದಿನ ಪೂರ್ವದಲ್ಲಿ ನಮ್ಮ ಆಚಾರ್ಯ ಭಗವಂತರ ದರ್ಶನ ಮಾಡೋಕ್ಕಾಗಿ ನಮ್ಮ ದೇಶದ, ಭಾರತ ದೇಶದ ಪ್ರಧಾನಮಂತ್ರಿಗಳು ಹೋಗಿದ್ದರು. ಆಗ ಹೋದಾಗ ಹೇಳಿದರು, ಆಚಾರ್ಯ ಭಗವಂತರ ಅಂದ್ರೆ ಅಪರಿಗ್ರಹ ಸಿದ್ಧಾಂತವನ್ನು ತಮ್ಮ ಜೀವನದಲ್ಲಿ ಪೂರ್ಣವಾಗಿ ಅಳವಡಿಸ್ಕೊಂಡಂಥ ಮಹಾನ್ ಒಬ್ಬರು ಯೋಗಿ ಅಂತಂದರು. ಇದೆಲ್ಲ ಒಳ್ಳೆಯದಿದೆ. ಇಲ್ಲಿ ಯಾವುದು ಅಂಧವಿಶ್ವಾಸ, ರೂಢಿವಾದ, ಜೈನ ಧರ್ಮ ಅಂದರೆ ಪೂರ್ಣ ವಿಜ್ಞಾನ. ಇವತ್ತಿನ ಭೌತಿಕ ವಿಜ್ಞಾನ ಏನು ಮುಂದುವರೆದಿದೆ ನೋಡ್ರಿ, ಅದು ಜೈನ ಧರ್ಮವನ್ನೇ ತಗೊಂಡು ತಮಗೆ ಬೇಕಾದದಷ್ಟನ್ನು ಅಂಡರ್ಲೈನ್ ಮಾಡಿದರು, ಉಳಿದುದೆಲ್ಲ ಅಂಡರ್ ಗ್ರೌಂಡ್ ಮಾಡಿರಿ. ನಮ್ಮ ಕೂಡ ತಗೊಂಡು ನಮ್ಗೆ ಹೇಳಕ್ಕೆ ಬರ್ತಾರೆ. ನಾವು ನೀರು ಸೋಸಿ ಇವತ್ತು ನೋಡಿದ್ರಲ್ಲ, ಮೊದಲು ಒಂದು ಸರಿ ತೋರಿಸಿದ್ರು. ಆದ್ರೆ ಅದನ್ನು ನಾವು ಆ ಸಿದ್ಧಾಂತವನ್ನು ನೀರು ಸೋಸಿ ಜೀವಿಗಳನ್ನು ಯಾವ ಜಲಾಶಯದಿಂದ ತಂದೆವೋ ಅದೇ ಜಲಾಶಯಕ್ಕೆ ಬಿಟ್ಟು ಬದುಕು ಮತ್ತು ಬದುಕಲು ಬಿಡು ಈ ಸಿದ್ಧಾಂತ. ಮೊದಲೇ ಜೀವದ ರಕ್ಷಣೆ ಧರ್ಮ, ಅಹಿಂಸೆ, ಆಮೇಲೆ ಆರೋಗ್ಯ. ಅದು ತನಾಗೆ ಆಗ್ತದೆ. ಈಗ ವಿಜ್ಞಾನ ಹೇಳ್ತದೆ ನೀರು ಸೋಸ್ರಿ ಬಾಯ್ಲ್ ಮಾಡಿ ಕುಡೀರಿ ಅಂತ ಅಂದರು. ನಾವು ನೀರು ಸೋಸಿ ಆ ಜೀವಿಗಳ ಅದೇ ಜಲಾಶಯಕ್ಕೆ ಬಿಟ್ಟು ಮತ್ತು ಅದನ್ನು ಕುದಿಸಿ ಕುಡಿತಿದ್ದೆವು. ಹೌದಾ? ನೀವು ಕುಡಿತಿದ್ರ ಅಂದ ಮೇಲೆ ನಾವು ಈಗ ಅವ್ರು ಹೇಳಕ್ಕೆ ಬರ್ತಾ ಇದ್ದಾರ, ಈ ಗಿಡ ಮರದಲ್ಲಿ ಜೀವ ಐತಂತ ಯಾರು ಹೇಳಿದ್ರಿ? ನಮ್ಮ ಆಚಾರ್ಯರು ಭಗವಂತರದಲ್ಲಿ. ನಾನು ಕೇಳೋದು ಇವತ್ತಿನ ಸಿದ್ಧಾಂತದ ವಿಜ್ಞಾನದ ಅನುಸಾರ ಜಗದೀಶನ್ ಬಾಸು ಅಂತ ಹೇಳಿದ್ರಂತ. ಅವ್ರು ಹೇಳಿದ್ರು ಇಡೀ ಜಗತ್ತೆಲ್ಲ ಕೊಂಡಾಡ್ತು. 2000 ವರ್ಷ ಪೂರ್ವದಲ್ಲಿ ಕುಂದು ಆಚಾರ್ಯ ಭಗವಂತರ, ಅದಕ್ಕಿಂತ ಮೊದಲೇ ಅನಂತ ನಮ್ಮ ತೀರ್ಥಂಕರು, ಭಗವಂತರು ಮತ್ತು ಆಚಾರ್ಯ ಭಗವಂತರು, ಇವು ಗಣಧರ ಪರಮೇಷ್ಠಿಗಳೆಲ್ಲ ಹೇಳಿ ಹೋಗಿದ್ದಾರೆ. ಪೃಥ್ವಿಕಾಯಿ, ಜಲಕಾಯಿ, ಅಗ್ನಿಕಾಯಿ, ವಾಯುಕಾಯಿ, ವನಸ್ಪತಿಕಾಯಿ ಅಂತ ಇವೆಲ್ಲ ಕಾಯಿ ಜೀವಿಗಳಿದಾವೆ ಅಂತ. ಆ ಜೀವಿಗಳ ರಕ್ಷಣೆ ಮಾಡೋದು, ಅದಕ್ಕೆ ಎಲ್ಲ ಹೇಳಿದ್ದಾರೆ. ಎಲ್ಲದರಲ್ಲೂ ಜೀವ ಐತಂತ. ನಮ್ಮ ಕುಂದ ಆಚಾರ್ಯ 2000 ವರ್ಷದ ಹಿಂದೆ ಬರೆದು ಹೋದರು ಗ್ರಂಥದಲ್ಲಿ. ಈಗ ಇವ್ರೇನು ಹೇಳ್ತಾರೆ ಗೊತ್ತಾ? ಹುಟ್ಟಿದಲ್ಲಿಂದ ಬಟ್ಟೆ ಹಾಕಿಲ್ಲಂತವರು. ಯಾರು? ಕುಂದ ಆಚಾರ್ಯರು, ಜಿನಿಷೇನ್ ಆಚಾರ್ಯ, ಎಷ್ಟೋ ಆಚಾರ್ಯದು ಹಿಂಗೆ ಕತೆ ಕೇಳಕ್ಕೆ ಬರ್ತದ. ಈಗಂತಾರೆ ಇವರು ಇದೌಟ್ ಕಾಲೇಜ್ ನೋ ನಾಲೇಜ್. ಯಾರು ಕಾಲೇಜಿಗೆ ಹೋಗಿಲ್ಲ ಅವ್ರಿಗೆ ನಾಲೇಜ್ ಇಲ್ಲ. ನಮ್ಮ ತೀರ್ಥಂಕರು ಯಾವ ಕಾಲೇಜಿಗೆ ಹೋಗಿದ್ರಿ? ಎಲ್ಲಿ ಕೇವಲ ಜ್ಞಾನ ಎಲ್ಲಿ ಆತು? ಯಾವ ವಿಶ್ವವಿದ್ಯಾಲಯದಾಗ ಆತನ? ವನದಲ್ಲೇ. ಆ ಒಂದು ಮಹಿಮೆ ಅಂತಕ್ಕಂಥದ್ದು ನೋಡ್ರಿ ಎಷ್ಟಿತ್ತು ಅಂತ. ಹುಟ್ಟಿದಲ್ಲಿಂದ ಬಟ್ಟೆ ಹಾಕಿಲ್ಲ, ರಾಸಾಯನಿಕ ಪದ್ಧತಿಯಿಂದ ಆತ್ಮನ ವೈಭವ ಗುಣವನ್ನು ಕೊಂಡಾಡಿದ್ರ, ರಾಸಾಯನಿಕ ಪದ್ಧತಿಯಿಂದ ಬಂಗಾರ ಮಾಡೋದ
ಹೇಳಿ ಬಂದರು. ಈಗ ಅದು ಒಂದು ಹೇಳ್ಕೊಡ್ರಿ ಮಹಾರಾಜರ ನಮ್ಗೆ. ಯಾವ್ದ ರಾಸಾಯನಿಕ ಬಂಗಾರ ಆದ್ರೆ ನೀವು ಸುಖ ಆಗ್ತದನ? ಸುಖ. ಈಗೆಲ್ಲ ನಿಮ್ಮ ಕೈಗೆ 10 kg ಬಂಗಾರ ಕೊಡ್ತಾರಂತೆ ನಾಡ್ದು ಹುಣ್ಣಿಮೆ ದಿನ. ಎಷ್ಟು? ಹುಣ್ಣಿಮೆ ದಿನ ಎಲ್ಲ ಮೆರವಣಿಗೆ ಮುಗಿಸಿ ಬಂದು ಇದು ಭಗವಂತರ ಅಭಿಷೇಕ ಆಗಿ ಮತ್ತು ಎಲ್ಲ ಪ್ರವಚನ ಎಲ್ಲ ಆದಮೇಲೆ 10 kg ಬಂಗಾರ ಕೊಡ್ತಾರೆ. ಏನು ಮಾಡಬೇಕು? ಆ ಬಂಗಾರ ತೊಗೊಂಡೋಗಿ ಲಾಕರ್ದಾಗ ಇಟ್ಟು ಬರೋದ. ಆ ಬಂಗಾರ ಒಂದು ಕೆಲಸ ಮಾಡಬೇಕು. ನೀವೆಲ್ಲ ಒಬ್ಬರು ಸೊಲ್ಲಾಪುರದಾಗೆ, ಒಬ್ಬರು ವಿಜಯಪುರದಾಗೆ, ಒಬ್ಬರು ಎಲ್ಲಿ ಬೆಳಗಾವ್ದಾಗೆ, ಒಬ್ಬರು ಹುಬ್ಳಿಲಿ, ಎಲ್ಲ ರೈಲ್ವೆ ಸ್ಟೇಷನ್ನು ಎಲ್ಲೆಲ್ಲಿ ಯಾವ್ಯಾವ ಸ್ಥಾನ ಇದಾವಲ್ಲ ಬಸ್ಸು ತಂಗುದಾಣ, ಅದಕ್ಕೇನಂತಾರೆ ಗೊತ್ತನ? ನೀವೆಲ್ಲ ಬಸ್ ಸ್ಟ್ಯಾಂಡ್ ಏನಿಲ್ಲ, ಪ್ರಯಾಣಿಕರ ತಂಗುದಾಣ. ಶುದ್ಧ ಕನ್ನಡ ಅಂದ್ರೇನ? ಪ್ರಯಾಣಿಕರ ತಂಗುದಾಣ. ಅಲ್ಲಿ ಯಾರೂ ಇರಲ್ಲ, ನೀವು ಒಬ್ಬೊಬ್ಬರೇ ಇರಬೇಕು. 10 kg ಬಂಗಾರ ಇಟ್ಕೊಂಡು ರಾತ್ರಿ ಮಲ್ಕೊಳ್ಬೇಕು, ಪೂರ್ಣ ನಿದ್ರೆ ಮಾಡಬೇಕು. ನಿಮಗೆ ಅದು 10 kg ಬಂಗಾರ. ನಿದ್ರೆ ಬರ್ತತೆ? ವಸ್ತುವಿಂದ ಸುಖ ಪ್ರಾಪ್ತಿಯಾಗಿಲ್ಲ. ಇದಕ್ಕೆ ನಮ್ಮ ಆಚಾರ್ಯ ಭಗವಂತರು ಹೇಳ್ತಾರೆ, ಭೋಗ ರೋಗ ಯೋಗ ಮೋಕ್ಷ. ಈ ಭೋಗ ಏನಿದೆಯಲ್ಲ ಇದು ರೋಗ ಇದೆ, ಯೋಗ ಸಾಧನೆ ಏನಿದೆಯಲ್ಲ ಅದು ನಮಗೆ ಮೋಕ್ಷವನ್ನು ಒದಗಿಸಿಕೊಡ್ತದೆ. ತ್ಯಾಗನೇ ಮೋಕ್ಷದಿದೆ. ನೀವು ಇದರಲ್ಲಿ ಸುಖ ಶಾಂತಿ ಹುಡುಕೋದು ತಪ್ಪಿದೆ. ಅಂದರೆ ವಸ್ತುವಿಂದ ಸುಖ ಇಲ್ಲ. ಆದರೆ ನಮ್ಮ ಆಚಾರ್ಯರು ಅದನ್ನು ತಗೊಂಡು ಕುಂದು ಆಚಾರ್ಯ ಭಗವಂತರು 2000 ವರ್ಷದ ಹಿಂದೆ ಬರೆದಿಟ್ಟು ಹೋದರು. ಅವ್ರ ತಾಯಿ ಯಾವ ಸಂಸ್ಕಾರ ಕೊಟ್ಟಿದ್ರು ಅವರಿಗೆ ಗೊತ್ತಾ? ತೊಟ್ಲಲ್ಲಿ ತೂಗಾಗ ಏನಂತಿದ್ರಂತ್ರಿ? ಶುದ್ಧೋಶಿಯಂ ಬುದ್ಧೋಶಿಯಂ ನಿರಂಜನೋಶಿಯಂ. ಶುದ್ಧನಾಗು, ಬುದ್ಧನಾಗು, ನಿರಂಜನನಾಗು, ಮುನಿಯಾಗು. ಮಗ ನೀನು ಮುನಿಯಾಗು, ನಾನು ನಿನಗೆ ಜನ್ಮ ಕೊಟ್ಟಿದ್ದೀನಿ. ನಾನಂತೂ ಈ ಜನ್ಮದಾಗ ಮುನಿ ಆಗಕ್ಕೆ ಸಾಧ್ಯ ಇಲ್ಲ. ಈ ಪರ್ಯಾಯದಾಗ ಮಗ ನಿನಗೆ ಜನ್ಮ ಕೊಟ್ಟಿದ್ದೀನಿ, ನೀನು ಮುನಿಯಾಗು, ನಾನು ನಿನಗೆ ನಮಸ್ಕಾರ ಮಾಡ್ತೀನಿ. ಎಷ್ಟು ಉತ್ಕೃಷ್ಟ ಭಾವನ ರೀ. ಈಗ ನೀವೆಲ್ಲ ತಾಯ್ದಿರಾಗಿರಿ ಏನಂದ್ರೆ, ಇಂಜಿನಿಯರ್ ಆಗು, ಡಾಕ್ಟ್ರ್ ಆಗು, ಸಾಯ್ಸಾಕ ಬದುಕ್ಸಾಕಲ್ದಿರಿ, ಸಾಯ್ಸಾಕರು ಆಗು. ಏನಾಗ ಯಾರು ಹೇಳಿದ್ರನ? ಏನು ನನ್ನ ಮಗ ನೀ ಮುನಿ ಆಗು ಅಂತ ಯಾರು ಹೇಳಿರನು? ನೀವು ಎಲ್ಲ ನೀವು ತಾಯಿಂದಿರಿ ಹೇಳಿರನ? ಯಾರು ಹೇಳಿರಿ? ಈಗಾರು ಹೇಳೋಕೇನಾಗೈತ? ಯಾವಾಗ ಇಲ್ದಿದ್ರು ಹೋಗಲಿ, ಇದ್ದಾಗಾದ್ರೆ ಏನು ಹೇಳತ್ತೀರ? ಕೇಳೋದು ಬಿಡೋದು ಬಿಡ್ರಿ. ಆದರೆ ನಮ್ಮ ಅಂತರಾತ್ಮದಲ್ಲಿ ಅದು ಅದೇ ಮಂದಾಗೈತೆ. ಅದು ಸುಮ್ಮನೆ ಒಟ್ಟು ತೋರಗಾಣಿಕೆಗೆ ಅಟ್ಟ. ಇದು ಈ ಭಾವನಾತ್ಮಕ ಜ್ಞಾನ ಅಂತಂದ್ರೆ ಈಗ ಮತ್ತಂತಿರಲ್ಲ ನಾವು ಇದೊಟ್ಟು ಕಾಲೇಜ್ ನೋ ನಾಲೆಜ್. ಆಗ ಯಾರಿಗೆ ಜ್ಞಾನ ಇತ್ತು? ಅವ್ರ ಕುಂದು ಆಚಾರ್ಯ ತಾಯಿಗೆ. ನಮ್ಮ ಧರ್ಮದಲ್ಲಿ ಏನು ಇಷ್ಟು ವಿಸ್ತಾರಾಗಿ ಹೇಳದಾರ, ಇಷ್ಟು ಸೂಕ್ಷ್ಮವಾಗಿ ತತ್ವದ ವಿವೇಚನೆ ಮಾಡಿದಾರ. ಯಾವುದೇ ಒಂದಾಗಲಿ ದ್ರವ್ಯದ ಯಾವ ರೀತಿ ಶುದ್ಧ ಅಶುದ್ಧ ಪರ್ಯಾಯಗಳದ್ದ, ಇದನ್ನೆಲ್ಲ ದ್ರವ್ಯ ಗುಣ ಪರ್ಯಾಯ ಭೂತ ಭವಿಷ್ಯ ವರ್ತಮಾನವನ್ನೆಲ್ಲ ವರ್ಣನೆ ಮಾಡಿದಾರೆ. ಎಲ್ಲೆಲ್ಲೂ ಸಿಗಲ್ಲ. ಆಲ್ಬರ್ಟ್ ಐನ್ಸ್ಟೈನ್ ಅಂತ ಆಗಿ ಹೋಗಿದ್ದಾರೆ. ತಮಗೆಲ್ಲ ಗೊತ್ತಿತ್ತನ? ಹಾಂ, ಗೊತ್ತಿರಿ ಮಹಾರಾಜರು. ಎಲ್ಲಿ ಹುಟ್ಟಿದ್ರು ಅವರು? ಯುರೋಪ್ದಲ್ಲಿ ಹುಟ್ಟಿದರು. ಯಹೂದಿ ಇದ್ದರು, ಶುದ್ಧ ಶಾಕಾಹಾರಿ ಇದ್ರಂತೆ. ಹೀಗೂ ಕೇಳಕ್ಕೆ ಸಿಕ್ಕತ್ತೆ, ರಾತ್ರಿ ಊಟ ಮಾಡುತ್ತಿರ್ಲಂತೆ. ಅವರು ಏನೇನು ಕಂಡು ಹಿಡಿದ್ರಲ್ಲ ಅದೆಲ್ಲ ಜೈನ ಧರ್ಮದ ಸಿದ್ಧಾಂತ, ಜೈನ ಫಿಲಾಸಫಿಯಿಂದ ತಗೊಂಡು ಮಾಡಿದ್ದಾರೆ. ಸೂರ್ಯ ಭೂಮಿ ದೂರಿ ಅಳತೆ ಮಾಡಿದ್ರು ಜೈನ ಫಿಲಾಸಫಿನ ತಗೊಂಡು, ಜೈನ ಸಿದ್ಧಾಂತ. ಪರಮಾಣು ಪರೀಕ್ಷಣ ಮಾಡಿದರು, ಪರಮಾಣು ಬಾಂಬ್ ಮಾಡಿದರು. ಜೈನ ಧರ್ಮದ ಸಾಪೇಕ್ಷವಾದ ಅಂತಂದರು. ಸಾಪೇಕ್ಷವಾದ ಅಂದರೆ ಅನೇಕಾಂತ ಶಾದ್ವಾದ. ಭೌತಿಕ ವಿಜ್ಞಾನದಲ್ಲಿ ಜೈನ ಸಿದ್ಧಾಂತದ ಒಂದು ರಹಸ್ಯವನ್ನು ತೊಗೊಂಡೋಗಿಟ್ಟರು ಅಂತಂದ್ರೆ ಆಲ್ಬರ್ಟ್ ಐನ್ಸ್ಟೈನ್ ಸಾಪೇಕ್ಷವಾದ.
ಅಂದರೆ ಅನೇಕ ಅಂತ ಸಾಧುವಾದವನ್ನು ತೊಗೊಂಡೋಗಿಟ್ರು. ಇರೋ ಅಷ್ಟೆಲ್ಲ ಇದ್ದು ಕೂಡ ಅವರು ಮತ್ತಿನ್ನೇನೋ ಬಲ್ಪು ಏನೇನೋ ಕಂಡಿರೋ ಅದೆಲ್ಲ ಇಲ್ಲಿಂದನೇ ತೊಗೊಂಡ್ರು. ಲಾಸ್ಟಿಗೆ ಏನು ಹೇಳ್ತಾರೆ ಗೊತ್ತಾ? ಅವರ ತಮ್ಮ ಕೊನೆಯ ಅಂತಿಮ ಇಚ್ಛೆಯನ್ನು ಹೇಳ್ತಾರೆ. ನನಗೆ ಇದು ಗೊತ್ತಿಲ್ಲ, ಮರಣದ ನಂತರನೂ ಪುನರ್ಜನ್ಮ ಇದೆಯೋ ಇಲ್ಲ ನನಗೇನು ಗೊತ್ತಿಲ್ಲ. ಇದ್ದದ್ದು ನಿಜವಾಗಿಯೂ ಸತ್ಯವಾದರೆ ನನ್ನ ಜನ್ಮ ಪುನರ್ಜನ್ಮ ಇದ್ದದ್ದು ಪುನರ್ಜನ್ಮ ಆಗ್ತದೆ ಅನ್ನೋದಿದ್ದರೆ ನನಗೆ ಪುನರ್ಜನ್ಮದಲ್ಲಿ ಮುಂದಿನ ಜನ್ಮದಲ್ಲಿ ಭಾರತದಲ್ಲಿ ಹುಟ್ಟಬೇಕು ನಾನು ಅಂತ ಅಂದರು. ಅದರಲ್ಲೂ ನನ್ನ ಜೈನ ಧರ್ಮದಲ್ಲಿ ನನ್ನ ಜನ್ಮ ಆಗಬೇಕು ಅಂತ ಹೇಳ್ಕೊಂಡ್ರು. ನಾವು ಜೈನ ಧರ್ಮದಲ್ಲಿ ಹುಟ್ಟಿ ಏನು ಮಾಡ್ದವ್ರಿ? ಅವರು ಅಲ್ಲಿ ಹುಟ್ಕೊಂಡು ಇದನ್ನಂದರು. ಈಗ ಎಷ್ಟೋ ಜನ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಲಿ, ನಮ್ಮ ದೇಶದ ರಾಷ್ಟ್ರಪತಿ ಈಗಿನವರಾಗಲಿ, ಹಿಂದಿನವರು ರಾಮನಾಥ್ ಕೋವಿಂದ್ ಆಗಲಿ, ಅದಕ್ಕಿಂತ ಹಿಂದಿನವರು ನಮ್ಮ ದೇಶದ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಭಗವಾನ್ ಮಹಾವೀರದ ಒಂದು ಧಾತು ಮೂರ್ತಿಯನ್ನು ಇಟ್ಕೊಂಡು ವಿಶ್ವಶಾಂತಿ ವಾರ್ತೆ ಮಾಡಿದರು. ಭಗವಾನ್ ಮಹಾವೀರಲ್ಲದೆ ನಾವು ವಿಶ್ವಶಾಂತಿ ಒಂದು ಕಾಲ್ಪನಿಕ ವಿಷಯನ ಅಷ್ಟೇ ಉಳಿತದೆ. ಅವರು ನೋಡ್ರಿ ಶುದ್ಧ ಶಾಕಾಹಾರಿ ಇದ್ದರು, ಬಾಲ ಬ್ರಹ್ಮಚಾರಿ ಇದ್ದರು, ಸೈಂಟಿಸ್ಟು. ನಾವು ಅಂತೀವಲ್ಲ, ಅವರು ಒಂದು ಪುಸ್ತಕ ಬರೆದಿದ್ದಾರೆ, ವಿಂಗ್ಸ್ ಆಫ್ ಫೈರ್. ಅದರಲ್ಲಿ ಆ ವಿಂಗ್ಸ್ ಆಫ್ ಫೈರ್ನಲ್ಲಿ ಒಂದು ಏನು ಹೇಳಿದ್ದಾರೆ ಗೊತ್ತಾ? ಅಗ್ನಿಯ ರೆಕ್ಕೆಗಳು. ಅದರಲ್ಲಿ ಹೇಳ್ತಾರ, ಇವತ್ತಿನ ಯುವ ಜನ್ರೇಷನ್, ಯುವ ಪೀಳಿಗೆಗೆ, ಯುವ ಇರ್ಬೋದು ಯುವತಿ, ಧರ್ಮ ಮತ್ತು ಅಧ್ಯಾತ್ಮ, ಅಧ್ಯಾತ್ಮ ಧರ್ಮದ ಅಂತರ್ದರ್ಶನ ಆಯ್ತು ಅಂದರೆ ಈ ಜಗತ್ತಿನ ಭೋಗಭಾಗ್ಯಗಳ ತಮ್ಮ ಕಡೆ ಆಕರ್ಷಿತ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಕೇಳಿದ್ರಂತೆ, ಈಗ ನಾಳೆ ಪಿಂಚಿ ಪರಿವರ್ತನೆ ಇದೆ, ಏನಿದೆ ಗೊತ್ತಾ? ಅದರದ್ದು ಎಲ್ಲ ಹರಾಜು ಮೊದಲೇ ಆಗಿದಾವೆ, ಗೊತ್ತಾಗ್ತದೆ ಯಾರ್ದು ಏನು ಎಷ್ಟು ಹರಾಜು ಮಾಡ್ಕೊಂಡ್ರ. ಆದ್ರೆ ಅವ್ರಿಗೆ ಕೇಳಿದ್ರಂತೆ, ತಾವು ಮದುವೆ ಯಾಕಾಗಲ್ಲ ಅಂದ್ರೆ, ನನಗೆ ಭಾರತ ದೇಶವನ್ನು ಧಾರ್ಮಿಕ, ಆರ್ಥಿಕ, ಸಾಂಸ್ಕೃತಿಕ, ಪರ್ಯಾವರಣ ಸಂರಕ್ಷಣಾ, ಟೆಕ್ನಾಲಜಿ ಡೆವಲಪ್ಮೆಂಟ್ ಎಲ್ಲ ದೃಷ್ಟಿಕೋನದಿಂದ ಸಂಪೂರ್ಣ ಸಮೃದ್ಧ ಮಾಡೋದು ಒಂದೇ ನನ್ನ ತಲೆಯಲ್ಲಿತ್ತು. ಆ ಮದುವೆ ಸಮಯ ಯಾವಾಗ ಬಂತು ಯಾವಾಗ ಹೋತು ಗೊತ್ತಿಲ್ಲ ಅಂತ ಹೇಳ. ಈಗಿನ ಯುವ ಏನು ಹೇಳ್ತಾರಂತ ಗೊತ್ತಾ? ಜಿಸ್ಕೆ ಪಾಸ್ ವೈಫ್ ನೈ ಉಸ್ಕಿ ಲೈಫ್ ನೈ, ಹಿಂಗೆ ಹೇಳಿ ತಿರುಗ್ತಾರಂತ ಇವ್ರು. ಅಂದ್ರೆ ಅವರು ಅಷ್ಟು ಒಂದು ಎಷ್ಟು ಒಂದು ದೇಶಕ್ಕಾಗಿ ಮುಡುಪಾಗಿಟ್ಟು ದುಡಿದ್ರು ಕೇಳ್ರಿ. ನಾವು ಅವ್ರು ಹೇಳಿದ್ರು, ನನ್ನ ಜೀವನದಾಗ 2 ಅಂತಿಮ ಇಚ್ಛೆಗಳದವ. ನಾನು ನನ್ನ ಕೊನೆ ಆದ ಮೇಲೆ ನನ್ನ ಹೆಸರಿನಲ್ಲಿ ಏನೇನೂ ಇರಬಾರ್ದು, ಚಲ ಸಂಪತ್ತಿ ಅಚಲ ಸಂಪತ್ತಿ ಯಾವುದೂ ಇರಬಾರ್ದು, 0 ಆಗಿರಬೇಕು ಅಂತಂದ್ರೆ 0 ಆಗಿರಬೇಕು. ಇನ್ನೊಂದು ಕೊನೆ